ನಾನು ಆಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಸಂಘಗೀತೆ ಬಗ್ಗೆ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ನೇರವಾಗಿ ಇದೇ ವಿಚಾರವನ್ನು ಅಸೆಂಬ್ಲಿಯಲ್ಲೂ ಕೂಡ ಮಾತನಾಡಿದ ಹಿನ್ನೆಲೆಯಲ್ಲಿ, ಸದನದಲ್ಲೂ ಕೂಡ ಮಾತನಾಡಿದಂಥ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನ ನಾಯಕರೇ DK ಶಿವಕುಮಾರ್ ಕ್ಷಮೆಯಾಚನೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಹೇಳ್ತಿದ್ದಾರೆ. ಅದರಲ್ಲೂ ಕೂಡ BK ಹರಿಪ್ರಸಾದ್ RSS ವಿಚಾರವಾಗಿ ನೇರವಾಗಿ ಮಾತನಾಡುವಂಥವ್ರು. DK ಶಿವಕುಮಾರ್ ಯಾಕೆ ಹೇಳಿದ್ರೋ ಗೊತ್ತಿಲ್ಲ, ಪಕ್ಷದ ಅಧ್ಯಕ್ಷರಾಗಿ ಈ ಥರ ಹೇಳಿದರೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಈಗ BJP ನಾಯಕರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇಷ್ಟಕ್ಕೂ ಈ ಒಂದು ವಿಚಾರವನ್ನು ಅಥವಾ ಹಿಂದುತ್ವ ವಿಚಾರವನ್ನು DK ಶಿವಕುಮಾರ್ ಪದೇ ಪದೇ ಆಡ್ತಾ ಇರೋದು ಯಾಕೆ? DK ತಂತ್ರಗಾರಿಕೆ ಏನಿದೆ ನೋಡೋಣ ಬನ್ನಿ ಸ್ಟೋರಿಲಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು. DCM ಅವರು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ. ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಇರ್ಲಿ, ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ಹೇಳಿ ಕೇಳಿ RSS ಕಾಂಗ್ರೆಸ್ ಸೈದ್ಧಾಂತಿಕ ವೈರಿಗಳು. ಕಟ್ಟರ್ ಕಾಂಗ್ರೆಸ್ಸಿಗರು ಬಿಜೆಪಿನ ವಿರೋಧಿಸುವುದಕ್ಕಿಂತ ಹೆಚ್ಚು RSS ಅನ್ನ ವಿರೋಧಿಸುತ್ತಾರೆ. ಹೀಗಿರುವಾಗ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು RSS ವಿರುದ್ಧ ಫೈಟ್ ಮಾಡಬೇಕು. ಅದರ ಬದಲು RSSನ ಪ್ರಾರ್ಥನೆ ಗೀತೆ ಹಾಡಿರೋದು ಪಕ್ಷದೊಳಗೆ ಕುದಿಯುವಂತೆ ಮಾಡಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ AICC CWC ಸದಸ್ಯ BK ಹರಿಪ್ರಸಾದ್, ಅಧ್ಯಕ್ಷರಾಗಿ ಪ್ರಾರ್ಥನೆ ಹಾಡಿದ್ದಾರೆ, ಕ್ಷಮೆ ಕೇಳಬೇಕು ಎಂದಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ನಮ್ಮ ಸಿದ್ಧಾಂತ ಏನೇ ಇರ್ಬೋದು, ಪಕ್ಷದ ಸಿದ್ಧಾಂತದಲ್ಲಿ ಯಾರೂ ಸಹ ರಾಜಿ ಆಗೋದಿಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಜನಗಳ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ನಾವು ಭಾಳ ವರ್ಷದಿಂದ ನೋಡಿದ್ದೀವಿ, ಏನು ಹೊಸದೇನಲ್ಲ. ಎಷ್ಟೋ ಜನ ಹೋಗಿದ್ದಾರೆ, ಬಂದಿದ್ದಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆ ಧೈರ್ಯ ಅವ್ರು ಮಾಡೋದಿಲ್ಲ ಅಂತ ನನಗೆ ಅನಿಸುತ್ತೆ. ಇದಿಷ್ಟೇ ಅಲ್ಲ, ನಿನ್ನೆಯೂ ಮಾಜಿ ಸಚಿವ KN ರಾಜಣ್ಣ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು. DK ಏನೋ ಮಾಡಿದ್ರು ನಡೆಯುತ್ತೆ ಅನ್ನೋ ಮೂಲಕ RSS ಗೀತೆ ಹಾಡಿದ್ದನ್ನ ವಿರೋಧಿಸಿದ್ರು. ಇವತ್ತು ಮಾತನಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಅದೇನ್ ಹೇಳಿದ್ರು ನೀವೇ ಕೇಳಿ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು. ಅವರಿಗೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತದ ಅವರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ, ಮುಟ್ಟಿಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ನೀವು ಹೇಳಿದಂಗೆ ನ್ಯಾಯ ಸಿಗ್ತದೆ. ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ಬೇಕು ಅಷ್ಟೇ ನಾವು. ಆದ್ರೆ DK ಹೇಳಿಕೆಯನ್ನ ರಾಜಕೀಯಗೊಳಿಸಬಾರದು, ಬೇರೆ ಬೇರೆ ವ್ಯಾಖ್ಯಾನ ನೀಡಬಾರದು ಅಂತಾರೆ ಸಚಿವರು. KPCC ಅಧ್ಯಕ್ಷರು DCM ಅವರು ಅದನ್ನು ಯಾವ ಕಾಂಟೆಕ್ಸ್ಟ್ನೊಳಗೆ ಹೇಳಿದರು ಅನ್ನೋದು ಮಾತ್ರ ಮಹತ್ವ. ಅದಕ್ಕೆ ಅನವಶ್ಯಕವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡೋದೇನಿದೆ ಅದು ಸರಿಯಾದ. ಅದಕ್ಕೆ ಅನವಶ್ಯಕವಾಗಿರ್ತಕ್ಕಂಥ ರಾಜಕೀಯ ಬಣ್ಣ ಕೊಟ್ಟು ವ್ಯಾಖ್ಯಾನ ಮಾಡೋದು ಸರಿಯಾದ. ಹಾಗಿದ್ರೆ ಸಂಘ ಗೀತೆಯ ಗಾಯನ ಇಷ್ಟು ದೊಡ್ಡ ಮಟ್ಟಿಗಿನ ಆಂತರಿಕ ವಿರೋಧಕ್ಕೆ ಕಾರಣವಾಗುತ್ತದೆ ಎಂಬುದು DKಶಿಗೆ ಗೊತ್ತಿಲ್ವಾ ಅಂತ ಕೇಳಬಹುದು. DKರನ್ನ ಹತ್ತಿರದಿಂದ ಬಲ್ಲವರ ಪ್ರಕಾರ ಇದು DK ಬಳಸುತ್ತಿರುವ ಸಾಫ್ಟ್ ಹಿಂದುತ್ವದ ಟ್ರಂಪ್ ಕಾರ್ಡ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಹೌದು, DK ಶಿವಕುಮಾರ್ ಹಲವಾರು ವರ್ಷಗಳಿಂದ ಸಾಫ್ಟ್ ಹಿಂದುತ್ವದ ಕಾರ್ಡ್ ಬಳಸುತ್ತಿರುವುದು ವಾಸ್ತವದ ಸಂಗತಿ. ಸಿದ್ದರಾಮಯ್ಯ ಹೇಗೆ ಅಹಿಂದ ಚಾರ್ಮ್ ಇಟ್ಕೊಂಡು ರಾಜಕೀಯ ತಂತ್ರಗಾರಿಕೆ ಹೆಣೆಯುತ್ತಾರೋ ಹಾಗೆಯೇ DKಶಿ ಸಾಫ್ಟ್ ಹಿಂದುತ್ವವನ್ನ ಎಲ್ಲಿ ಬೇಕೋ ಅಲ್ಲಲ್ಲಿ ಬಳಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ DKಶಿ ಬಳಸುತ್ತಿರುವ ಈ ಸ್ಟ್ರಾಟರ್ಜಿ DKನ ಸೆಕ್ಯುಲರ್ ಪಾರ್ಟಿ ಕಾಂಗ್ರೆಸ್ನ ಒಳಗಿರುವ ಹಿಂದೂ ನಾಯಕನಾಗಿ ರೂಪಿಸುತ್ತಿದೆ. ಇನ್ನು ಗೊತ್ತಿದ್ದು DKಶಿ ಸಾಫ್ಟ್ ಹಿಂದುತ್ವವನ್ನ ಬಳಸಿರುವ ಉದಾಹರಣೆಗಳು ಹೀಗಿವೆ ನೋಡಿ. ಕುಂಭಮೇಳ ವಿಚಾರದಲ್ಲಿ ಕಾಂಗ್ರೆಸ್ ತಟಸ್ಥವಾಗಿತ್ತು. ಆಗ DK ಕುಂಭಮೇಳದಲ್ಲಿ 6 ಬಾರಿ ಮುಳುಗೆದ್ದಿದ್ರು. ಅಮಿತ್ ಶಾ ಜೊತೆಗೆ ಸದ್ಗುರು ಜಗ್ಗಿ ವಾಸುದೇವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ದೇವಸ್ಥಾನ, ಮಠ, ಮಂದಿರಗಳಲ್ಲಿ ಅತಿ ಹೆಚ್ಚಿನ ಪೂಜೆ ಪುನಸ್ಕಾರ ನೆರವೇರಿಸುತ್ತಾ ಬಂದಿದ್ದಾರೆ. DK ಕರಾವಳಿಯ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಆಸಕ್ತಿ ತೋರಿದ್ದಾರೆ. ಕಂಬಳ, ಬ್ರಹ್ಮ ಕಳಶೋತ್ಸವ,
ಹೋಮ ಹವನಗಳಲ್ಲಿ ಭಾಗಿಯಾಗಿದ್ದಾರೆ. ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿ ಆಯೋಜನೆ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳ ದೇವಸ್ಥಾನಗಳಲ್ಲಿ ಖುದ್ದು ಭಾಗಿಯಾಗಿದ್ದಾರೆ. ಸಾಲದಕ್ಕೆ ಹಿಂದುತ್ವ ಬಿಜೆಪಿ ಆಸ್ತಿಯಲ್ಲ ಎಂದು ಘಂಟಾಘೋಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಾಗ್ಲೆಲ್ಲ ಸಂಸ್ಕೃತ ಶ್ಲೋಕಗಳ ಉಚ್ಚಾರಣೆ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿಗೆ ಸುಲಭವಾಗಿ ಸಿಗುವ ಹಿಂದೂ ಧ್ರುವೀಕರಣಕ್ಕೆ ಎದುರಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಡಿಕೆಶಿಗೆ ರಾಜ್ಯವ್ಯಾಪಿ ಇಮೇಜ್ ಹೆಚ್ಚಿಸಿಕೊಳ್ಳಬೇಕಿದೆ. ಕೇವಲ ಒಕ್ಕಲಿಗ ನಾಯಕತ್ವದ ಮೂಲಕ ಮಾತ್ರ ಇದು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಡಿಕೆಶಿ ಹಿಂದೂ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಜೊತೆಗೆ ಅವರ ಬೆಂಬಲಿಗ ಶಾಸಕರು ಕೂಡ ಅದಕ್ಕೆ ದನಿಗೂಡಿಸಿ ರಕ್ಷಣೆಗೆ ನಿಂತಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದರೆ ಏನು ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದರಲ್ಲೇನು ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂಥ ಸಿದ್ಧಾಂತ ಇದೆ. ಈಗ ಒಂದು ಪಕ್ಷದ ಸಿದ್ಧಾಂತ ನಂಬಿರುವಂಥವ್ರು ಮತ್ತೊಂದು ಪಕ್ಷದ ಸಿದ್ಧಾಂತ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿರುವಂತಹ ಅನಿವಾರ್ಯತೆ ನಮಗಿದೆ. ಕಾಂಗ್ರೆಸ್ನ ಒಳ ಮನೆಯಲ್ಲಿ ಇದೀಗ ಸಂಘಗೀತೆಯದ್ದೇ ತಿಕ್ಕಾಟ ನಡೀತಿದೆ. ಡಿಕೆ ಹೈಕಮಾಂಡ್ ಮಟ್ಟದಲ್ಲೂ ಒಂದು ಹಂತಕ್ಕೆ ಹೋಗಿ ಇಮೇಜ್ ಬೆಳೆಸಿಕೊಂಡಿರೋದ್ರಿಂದ ಈ ವಿರೋಧ ಜೀರ್ಣಿಸಿಕೊಳ್ಳಬಹುದು. ಆದರೆ ಡಿಕೆ ಮಾತು ಹೈಕಮಾಂಡ್ಗೂ ಪರೋಕ್ಷ ಸಂದೇಶವ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.